ನಾವು ಒಂದು 18-19 ತಿಂಗಳ ಮೇಷ ಒಂದು ಕರು ಕೊಟ್ಟಿವಿ ಅಂತಂದ್ರೆ ಒಂದು 70-75 ಸಾವಿರ ರೂಪಾಯಿ ಕೊಡ್ತೇವೆ ಸರ್. ಅದನ್ನು ಅಂತ ವರ್ಷಕ್ಕೆ ಒಂದು 4-5 ಆಕಳ ಕೊಟ್ಟಿವಿ ಅಂತಂದ್ರೆ ನಾವು 10 ಎಕರೆ ಬೆಳೆಯೋದು ಒಂದು 5-6 ಆಕಳ ಮಾರೋದು ಒಂದೇ ಸರ್. ಒಂದು 50-55% ಅವಕ್ಕೆ ತಿನ್ನಾಕಾತು, ಎಲ್ಲಕ್ಕೂ ಖರ್ಚು ವೆಚ್ಚ ಐತಿ ಸರ. ನಮ್ಗೆ ಒಂದು 40% ಉಳಿತೈತಿ ನಮ್ಮ ಹಸುಗಳಿಂದ. ನಮ್ಗೆ ಇನ್ನೊಂದು ಏನು ಸರ, ವರ್ಷಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ಗೊಬ್ಬರದ್ದು ಲಾಭ ಆಗ್ತಾ ಇದೆ. ಅವು ಎಷ್ಟು ಮಲ್ಕೊಂತೈತಿ ಮೆಲ್ಲಕ್ಕೆ ಹಾಕ್ತದೆ ನೋಡಿ ಆಕಳ, ಅಷ್ಟು ಹಾಲು ಜಾಸ್ತಿ ಆಕೈತಿ ಅವಕ್ಕೆ. ನಾವು ಡೈರಿ ಲಾಸ್ ಆತು ಅನ್ನೋದು ಇಲ್ಲ ಸರ್. ಒಟ್ಟು ಡೈರಿ ಯಾವಾಗಲೂ ಲಾಭದಾಗ ಇರ್ತದೆ ಸರ. ನಮಸ್ಕಾರ ಸರ, ನಮ್ಮದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಯವಟ್ಟಿ ಗ್ರಾಮದಿಂದ ಮಾಲ್ತೇಶ್ ಶಿವಪ್ಪನವರದ ಅಂತಂದು ನಾವು 5 ಮಂದಿ ಬ್ರದರ್ ಸರ ಹೈನುಗಾರಿಕೆನ ಮಾಡ್ತಾ ಇದ್ದೇವೆ. 2006ರಿಂದ ಹೈನುಗಾರಿಕೆ ಮಾಡತ್ತೀವಿ. ಈ ಒಂದು ಆಕಳಿತ್ತು ಸರ್ ನಮ್ಮ ಮನೆಯಲ್ಲಿ. ಫಸ್ಟ್ ಒಂದು 11,000 ಕೊಟ್ಟು ತೊಗೊಂಬಂದಿದ್ವಿ ಅದನ್ನು ಫಸ್ಟ್ ನಾವು. ಅದು ದಿನನಿತ್ಯನೂ 4 ಲೀಟ್ರ್ 5 ಲೀಟ್ರ್ ಹಿಂಗೆ ಹಾಲು ಹಿಂಡ್ತಿತ್ತು. ಒಂದು 11 ಸೂಲು ಇಳಿದಿವಿ ಸರ್ ಆಕಳದ. ಆ ಆಕಳದಿಂದನೇ ನಾವು ಸಂತಿ ಮನೆ ಖರ್ಚು ಎಲ್ಲನೂ ಹಾಕಿತ್ತು ಒಂದೇದ್ದು ಸರ. ಆದ್ದರಿಂದ ನಾವು 2006ರಾಗ ಒಂದು ಡೈರಿ ಮಾಡಿದ್ದೀವಿ ಸರ್. ಅದನ್ನು ಮಾಡ್ಕೊಂತ ನಾವೇ ಮಾಡಿದ್ವಿ. ಮತ್ತೊಂದು 2-3 ಆಕಳ ತೊಗೊಂಬಂದಿವಿ. ಆ ಆಕಳದಿಂದ ಮತ್ತು ಹಂಗೆ ದಿನನಿತ್ಯನ ನಮಗೊಂದು ಲಾಭ ಆಗಾಕುಂತು. ಆಗ ನಾವೇ ಮಾಡಿದ್ವಿ. ಹಂಗಾರೆ ಸ್ವಂತ ನಾವೇ ಒಂದು ಫಾರ್ಮ್ ಮಾಡಿಬಿಡೋಣ, ಒಂದು ಲಾಭ ಆಗ್ಬೋದಲ್ಲ ಅಂತಂದು ಒಂದು 7-8 ಆಕಳ ಮಾಡ್ಕೊಂಡು ಮತ್ತು ಅದರಿಂದನೇ ಸರ 2016, 17, 18ರಾಗ ಏನು ಮಾಡಿದ್ವಿ, ಒಂದು ನಾವು ಡೈರಿ ಫಾರ್ಮ್ ಮಾಡಿದ್ವಿ. ಏನೋ ಒಂದು ಲಾಭ ಆಕತ್ತೆ ತಡಿಯಂಗಾರ ಅಂತಂದು ಆವಾಗ ಮಾಡಿದ್ವಿ ಸರ. ಒಂದು 10-12 ಆಕಳ ತೊಗೊಂಬಂದ್ವಿ. ಮತ್ತು ಎಲ್ಲೇ ಮಂಡ್ಯ, ಮೈಸೂರು, ಫಸ್ಟಿಗೆ ತಮಿಳ್ನಾಡಿನಾಗ ಅಲ್ಲೆಲ್ಲ ತೊಗೊಂಬಂದಿದ್ವಿ. ಅದರಿಂದನೇ ನಮ್ಗೆ ಒಂದು 10-12 ಆಕಳದಿಂದ ಈಗ ಒಂದು 40-45 ಆಕಳ ಆಗಿದ್ದು ಸರ್. ಅದರಿಂದ ಉತ್ಪನ್ನ ಚಲೋ ಬಂತು ಮತ್ತು ನಮ್ಗೆ ಲಾಭನಾಗೆ ಸರ್ ಇದು. ಯಾಕಂತಂದ್ರೆ 40 ಆಕಳದಿಂದ ಒಂದು 40 ಕರುನ ಆಗಿಬಿಟ್ಟಾವ. ಈಗ ಅದಕ್ಕೆ 40 ಕರುಗಳಿಂದನೇ ನಮ್ದು ಇಷ್ಟೆಲ್ಲ ಒಂದು ಸ್ವಲ್ಪ ಬೆಳ್ಕೊಂತ ಬಂತು ಸರ. ನಮಗೆ 2018-19 ಸರ ಒಂದು 40 ಆಕಳ ಇದ್ದು. ನಮ್ಮ 40 ಆಕಳ ಇದ್ದು. 40 ಆಕಳ ಅಂತಂದ್ರೆ ಸರ ದಿನನಿತ್ಯ 400 ಲೀಟ್ರ್ ಹಾಲು ಹಾಕಿತ್ತು ನಮ್ದು ಒಂದು ದಿವ್ಸಕ್ಕೆ. ಬರ್ಬರ್ತಾ 40 ಆಕಳ ಇದ್ದಿದ್ದು. ಲೇಬರ್ ಪ್ರಾಬ್ಲಮ್ ಅಲ್ಲ ಸರ್. ಈ ಮಳೆಗಾಲ ಇಲ್ಲ, ಸ್ವಲ್ಪ ಮೇವಿನ ಕೊರತೆ ಅದು ಇದು ಕೊರತೆ ಆಗಿದ್ದಕ್ಕೆ ಒಂದು 20 ಆಕಳ ಕಮ್ಮಿ ಮಾಡಿದ್ವಿ. ಅಂದ್ರೆ ಮಾರಿದ್ವಿ ಸರ್. ಮಾರಿದ್ವಿ ಅಂತಂದ್ರೆ ಅದು ದೊಡ್ಡ ಉತ್ಪನ್ನ ಬಂದು ಸರ್ ನಮ್ಗೆ. ಯಾಕಂತಂದ್ರೆ ಒಂದು ಆಕಳಕ್ಕೆ 60,000, 70,000, 80,000 ಈ ಥರ ನಾವು ಮಾರಿದ್ವಿ. ಅದರಿಂದ ಒಂದು ಲಾಭನ ಆಯ್ತು. ಮತ್ತು ಇನ್ನೊಂದು ಪ್ಲಸ್ ಸರ, ಈಗ ಒಂದು 20 ಆಕಳ ಅದಾವೆ. 20 ಆಕಳದಾಗ ಕರು ಅದಾವು. ಒಂದು 7-8 ಆಕಳ ಹಿಂಡ್ತಾವೆ ಸರ್. 7-8 ಆಕಳ ಅಂತಂದ್ರೆ ಒಂದು 100 ಲೀಟ್ರ್ ಆಕೈತಿ ಒಂದು ದಿವ್ಸಕ್ಕೆ. ಮತ್ತು ಅದ್ರಾಗ ಇನ್ನೊಂದು ಏನಂತ ಸರ, ಇನ್ನೂ ಗಬ್ಬು ಅದಾವೆ ಆಕುಗಳು, ಅದರಲ್ಲಿ ಒಂದು ಕರುಗಳು ಅದಾವು. ಮತ್ತೆಲ್ಲ ಒಳ್ಳೆ ಮೇಂಟೆನ್ಸ್ ಐತಿ ಸರ. ಮತ್ತು ಇನ್ನೊಂದು ಏನು ಅಂತಂದ್ರೆ ಸರ್, ನಮ್ಗೆ ಅದರಿಂದ ಲಾಭನೂ ಐತಿ, ಲಾಸ್ ಅಂಕರು ಇಲ್ಲ ಸರ್, ಲುಕ್ಷಾಣಿ ಅಂಕರು ಇಲ್ಲ ಆ ಆಕಳದಿಂದ. ಯಾಕಂದ್ರೆ ಸರ ಒಂದು ಕರು ಕೊಟ್ಟಿವಿ ಅಂತಂದ್ರೆ ನಾವು ಒಂದು 18-19 ತಿಂಗಳ ಮೇಷ ಒಂದು ಕರು ಕೊಟ್ಟಿವಿ ಅಂತಂದ್ರೆ ಒಂದು 70-75 ಸಾವಿರ ರೂಪಾಯಿ ಕೊಡ್ತೇವೆ ಸರ್. ಅದನ್ನು ಅಂಥ ವರ್ಷಕ್ಕೆ ಒಂದು 4-5 ಆಕಳ ಕೊಟ್ಟಿವಿ ಅಂತಂದ್ರೆ ನಾವು 10 ಎಕರೆ ಬೆಳೆಯೋದು ಒಂದು 5-6 ಆಕಳ ಮಾರೋದು ಒಂದೇ ಸರ. ಮತ್ತು ಇನ್ನೊಂದು ಸರ, ಈಗ ಒಂದು 100 ಲೀಟ್ರ್ ಹಾಲು ಹಾಕೈತಿ ನಮ್ಮ ದಿವ್ಸಕ್ಕೆ. 100 ಲೀಟ್ರ್ ಅಂತಂದ್ರೆ ಒಂದು 50-55% ಅವಕ್ಕೆ ತಿನ್ನಾಕಾತು, ಎಲ್ಲಕ್ಕೂ ಖರ್ಚು ವೆಚ್ಚ ಐತಿ ಸರ. ಮತ್ತು ಇನ್ನೊಂದು ಸರ, ನಮ್ಗೆ ಒಂದು 40% ಉಳಿತೈತಿ. ಉಳಿದಿದ್ರಕ್ಕಿಂತನೂ ಸರ ನಮ್ಗೆ ಹೊಲಕ್ಕೆ ಸಗಣಿ, ಗೋಮಂತ್ರ ಅದನ್ನೆಲ್ಲ ಒಂದು ಬತ್ತಲ್ಲಿ ಸ್ಟಾಕ್ ಮಾಡಿರ್ತೀವಿ. ಅದನ್ನು ನಾವೀಗ ಆ ಗೋಮಂತ್ರದಿಂದ ಸರ ಅಡಿಕೆ ಸಸಿ ಇವತ್ತಿನವರೆಗೆ ನಾವು ಸರ್ಕಾರಿ ಗೊಬ್ಬರನ ಹಾಕಿಲ್ಲ. 10 ಎಕರೆ ಅಡಿಕೆ ಮಾಡೀವಿ, ಬಾಳೆ ಮಾಡೀವಿ, ಪಪ್ಪಾಳಿ ಮಾಡೀವಿ ಸರ. ಒಟ್ಟು ಯಾವುದು ಏನೂ ಹಾಕಿಲ್ಲ ನಾವು, ಸರ್ಕಾರಿ ಗೊಬ್ಬರ ಒಟ್ಟು ಹಾಕಿಲ್ಲ. ಪ್ಲಸ್ ಮತ್ತು ಇನ್ನೊಂದೇನು ಸರ, ಅವಕ್ಕೆ ಅಷ್ಟಕ್ಕೂ ಬೇರೆ ಸಾವಯವ ಗೊಬ್ಬರದಿಂದನೇ ಮಾಡೀವಿ. ಶುಂಠಿ ಹಾಕೀವಿ ಸರ, ಒಂದು 7-8 ಎಕರೆ ಶುಂಠಿ ಬೆಳೆದೀವಿ. ಅದಕ್ಕೂ ಸರ ಒಟ್ಟು ನಾವು ಸರ್ಕಾರಿ ಗೊಬ್ಬರ ಇಲ್ಲ, ಏನೇ ಇದ್ರೂ ಸಾವಯವ ಗೊಬ್ಬರ ಮತ್ತು ಅದ್ರ ಗೋಮಂತ್ರದಿಂದ. ಈಗ ಪಪ್ಪಾಳಿ ಮಾಡೀವಿ ಸರ್ 2 ಎಕರೆ. ಆದ್ರೆ ಅದಕ್ಕೆ ರೇಟ್ ಇಲ್ಲ ಈಗ. ಒಳ್ಳೆ ಈಗ ಒಂದೊಂದು ಏನೈತೆ ಸರ್, ಒಂದು ಪಾಪಳಿ 4 kg 5 kg ಇರ್ತದೆ. ಅದು ಏನೇನು ಹಾಕೀವಿ ಸರ್, ಅದಕ್ಕೆ ಒಂದು ಸರ್ಕಾರಿ ಗೊಬ್ಬರ ಅನ್ನೋದು ಮುಡ್ಸಿಲ್ಲ ನಾವು. ನಮ್ಮ ಹಸುಗಳಿಂದ ನಮ್ಗೆ ಇನ್ನೊಂದು ಏನು ಸರ, ವರ್ಷಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ಗೊಬ್ಬರದ್ದು ಲಾಭ ಆಗ್ತಾಯಿದೆ. ನಾವು ಮತ್ತೇನು ಸರ, ನಮ್ಮ ಹೊಲಗಳಿಗೆಲ್ಲ ಗೊಬ್ಬರ ಹಾಕ್ಕೊಂಡು ಮತ್ತು ನಾವೇನು ಮಾಡ್ತೀವಿ, ಬೇರೆದ್ರಿಗೆ ಶಿರ್ಸಿ ಕಡೆಯಿಂದ ಬರ್ತಾರೆ ಸರ್. ಇಲ್ಲಿ ಒಂದು ಲಾರಿಗೆ 12,000 13,000 ರೂಪಾಯಿ ಒಂದು ಟ್ರಿಪ್ ಅಂತಂದು ಒಂದು ವರ್ಷಕ್ಕೆ ನಮ್ಮ ಎಲ್ಲ ಹೊಲ ಮನೆ ಗೊಬ್ಬರ ಹಾಕ್ಕೊಂಡು ಉಳಿದಿದ್ದು 1-1.5 ಲಕ್ಷ ರೂಪಾಯಿ ಗೊಬ್ಬರ ನಾವು ಮತ್ತು ಪ್ರೈವೇಟ್ನವ್ರಿಗೆ ಮಾರೇವಿ. ಇಷ್ಟೆಲ್ಲ ಲಾಭ ಐತೆ ಸರ್ ಹೈನುಗಾರದಿಂದ. ಎಲ್ಲ ಬಡವರು ಬಗ್ಗರು ಮಾಡಿದ್ರು ಒಳ್ಳೆಯ ಇದನ್ನ ಐತೆ ಸರ್. ಯಾಕಂತಂದ್ರೆ ಈಗ ಎಷ್ಟೋ ಜನ ಹೊಲಗಳು ಇಲ್ದರ ಅದಾರ, ಒಂದು ಆಕಳ ಕಟ್ಕೊಂಡು ಅವ್ರ ಮನೆತನ ಮಾಡ್ಬೋದು, ಲಾಭನೂ ಐತಿ, ಏನೋ ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಇದರಿಂದ ಒಂದು ಚಲೋ ಲಾಭ ಆಗೈತಿ. ನಾವು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದಿರ್ತೇವೆ ಸರ್. ಅಷ್ಟರು ನಮ್ಮ ಫ್ಯಾಮ್ಲಿ, ನಮ್ಮ ಬ್ರದರ್ಸ್ 5 ಜನ ನಾವೆಲ್ಲರೂ 5-5:30 ಎದ್ವಿ ಅಂತಂದ್ರೆ 5:30 ಎದ್ದು ಸಗಣಿ ಚೆಲ್ಲಿ ಆಕುಗಳು ಮೈಗೆ ತೊಳೋದು, 6 ಗಂಟೆಗೆ ಹಾಲು ಹಿಂಡ್ಕೊಂಡು 6:30 7 ಗಂಟೆಗೆ ಗಾಡಿ ಬರ್ತಾವೆ ಸರ್. ಇಲ್ಲಿಂದ ಗಾಡಿ ಹಾಕಿ ಕಳಿಸ್ತೀವಿ.
ಮತ್ತು ಹುಡುಗರು ಎಲ್ಲರೂ ಕಾಲೇಜಿಗೆ ಹೋಗ್ತಾವೆ, ಶಾಲೆಗೆ ಹೋಗ್ತಿರ್ತಾವೆ. ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಅವರು ಬರ್ತಿರ್ತಾರೆ ಸರ್. ಅವರು ಬಂದು ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಮುಸುರಿ ಸಗಣಿ ಚೆಲ್ಲೋದು ಎಲ್ಲನೂ. ಏನೋ ಪ್ರಾಬ್ಲಮ್ ಸರ್, ಒಟ್ಟು ಹೈನುಗಾರಿಕೆದಿಂದ ಒಂದು ಲಾಭ ಐತಿ. ನಾವು ಹಸುಗಳಿಗೆ ಏನು ಮೇಂಟೆನ್ಸ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಬೆಳಿಗ್ಗೆ ತಿಂದಿಂದ ಒಂದು ಹಸಿ ಮೇವು ಹಾಕ್ತೇವೆ ಸರ್. ನಾವು ಚಾಪ್ ಕಟ್ರೆ ಐತೆ ನಮ್ಮದು. ಆ ಚಾಪ್ ಕಟ್ರಿನಾಗ ಹಸಿ ಮೇವೆಲ್ಲ ಕೊರೋದು ಅಷ್ಟು ದನಗಳಿಗೆ ಅವಕ್ಕೆ ಎಷ್ಟು ಬೇಕು ಅಂದ್ರೆ ಫುಲ್ಲು ಸರ ಒಂದು ಸಲ. ಅಂದ್ರೆ ನಾವು ಬೆಳಿಗ್ಗೆ 7:30 8 ಗಂಟೆಗೆ ಹಸಿ ಮೇವು ಹಾಕಿದ್ವಿ ಅಂದ್ರೆ 9 ಗಂಟೆ ಮಟ್ಟ ತಿಂತಾವೆ ಸರ್. ಓಟು ತಿಂದು ಉಳಿದಿರ್ತೈತೆ ಅದನ್ನೆಲ್ಲ ತೆಗೆದು ಅವಾಗ ಏನು ಮಾಡ್ತೇವೆ ಸರ, ನೀರು ಕುಡಿಸ್ತೇವೆ. ನಾವು ಏನು ಮಾಡ್ತೇವೆ, ನೀರು ಆ ಗದಲಿಗೆಲ್ಲೇ ಕಟ್ತೇವೆ ಅವಕ್ಕೆ ಬೇಕಾದಾಗ ಕುಡಿಯೋದು, ಬೇಡಾದಾಗ ಸುಮ್ಮನೆ ಅಲ್ಲೇ ಮಲ್ಕೊಂಡ್ಬಿಡ್ತಾವೆ. ಮತ್ತು ಏನು ಮಾಡ್ತೇವೆ ಸರ, ನಾವು 10-10:30 ನೀರಿಗೆಲ್ಲ ಕುಡಿಸಿಂದ ಡೋರ್ ಬಂದ್ ಮಾಡಿಬಿಡ್ತೇವೆ. ಯಾರನ್ನೂ ಬಿಡಲ್ಲ ಸರ್ ಒಳಗೆ ಹಕ್ಕಿ ಮನೆಯಲ್ಲಿ. ಅಂದ್ರೆ ಏನು ಸರ್, ಅವು ಎಷ್ಟು ಮಲ್ಕೊಂತೈತಿ ಮೆಲ್ಲಕ್ಕೆ ಹಾಕ್ತದೆ ನೋಡಿ ಆಕಳ, ಅಷ್ಟು ಹಾಲು ಜಾಸ್ತಿ ಆಕೈತಿ ಅವಕ್ಕೆ. ಹಗಲೆಲ್ಲ ನಾವು ಬರೋದು ಎಬ್ಸೋದು ಅದು ಮಾಡಿದ್ರೆ ಅವಕ್ಕೆ ಏನು ಮಾಡೋದು ಚಾನ್ಸ್ ಇರಲ್ಲ ಸರ್. ಅವಾಗ ಏನು ಮಾಡ್ತೀವಿ, ಮತ್ತು ಒಮ್ಮಿಗ್ಲಿ 4:15 ಸರ್, 4:15 ಹಾಕಿ ಡೋರ್ ತೆಗೆದು ಆ ಬಳಿಕ ಅವಕ್ಕೆ ಏನು ಮಾಡ್ತೀವಿ, ಮುಸುರಿ ಹಾಕ್ತೇವೆ ಸರ್. ಮತ್ತು ಸಂಜೆ ಮುಂದೆ ಸಾಯಂಕಾಲ 6 ಗಂಟೆಗೆ ಮುಸುರಿ ಹಾಕಿ ಆ ಬಳಿಕ ಮಾಡ್ತೀವಿ ಸರ್. 7, 6:30, 7 ಗಂಟೆಗೆ ಮತ್ತು ಹಿಂಡಾಕಿ ಚಲೋ ಮಾಡ್ತೇವೆ. ಅವಾಗೆಲ್ಲ ಹಿಂಡ್ಕೊಂಡು ಆ ಬಳಿಕ ಏನು ಮಾಡ್ತೇವೆ ಸರ್, ಅವಕ್ಕೆ ಒಣ ಮೇವು ಎಲ್ಲ ಕೊಟ್ಟಿರ್ತಾವಲ್ಲ ಅದೆಲ್ಲ ಜಳ ತಿಂದಿಂದ 7:30, 8 ಗಂಟೆ ಸುಮಾರು ಓಟು ಜಳ ಎಲ್ಲ ಕಸ ಹೊಡ್ಕೊಂಡು ನೀರು ಕುಡಿಸ್ತೇವೆ ಸರ್. ನೀರು ಏನು ಮಾಡ್ತೇವೆ ಅಂತಂದ್ರೆ ಆ ಗದಲಿಗೆ ನೀರು ಕಟ್ತೇವೆ ಸರ್. ನಾವು ಒಂದೊಂದು ಬಾಕೆಟ್ಲೆ ನೀರು ಕುಡ್ಸೋಕ್ಕಾಗಲ್ಲ ಅವ್ಕೆ, ಯಾಕಂದ್ರೆ ದೊಡ್ಡ ಹಾಲಿನೂ ಇರ್ತಲ್ಲ ಸರ್. ಅವ್ಕೆ ಯಾವಾಗ ಬೇಕು ನೋಡಿ ಅವಾಗ ನೀರು ಕುಡಿಯೋದು, ಸುಮ್ಮನೆ ಮಲ್ಕೊಳ್ಳೋದು ಮಾಡ್ತಿರ್ತಾವೆ. ಅವಕ್ಕೆ ಏನು ಮಾಡ್ತೇವೆ ಸರ್, ಅಷ್ಟು ಮುಗಿಸಿದ್ವಿ ಅಂತಂದ್ರೆ ಆ ಸರ ಮತ್ತು ಏನಿಲ್ಲ. ಆದ್ರೆ ಏನು ಸರ, ಖರ್ಚು ಐತಿ ಇಲ್ಲ ಅನ್ನಲ್ಲ. ಆದ್ರೆ ಏನು ಸರ, ಅಷ್ಟು ನಾವು ಹಗಲೆಲ್ಲನೂ ಬರೇ ಮುಂಜಾನೆ ಸಂಜೆ ಮಟನೂ ಮೇವ ಹಾಕ್ಬೇಕು, ಅದನ್ನು ಹಾಕ್ಬೇಕು ಅನ್ನೋದು ಏನಿಲ್ಲ ಸರ್. ಅವಕ್ಕೆ 2 ಟೈಮ್ ಹಾಕ್ತೇವೆ, ಬೆಳಗ್ಗೆ ಮುಂಜಾನೆ ಸಾಯಂಕಾಲ 2 ಟೈಮ್ ಮೇವು ಹಾಕಿಬಿಟ್ವಿ ಅಂದ್ರೆ ಮತ್ತು ಏನಿಲ್ಲ ಸರ್. ಮತ್ತು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೋದು. ಮತ್ತು ಹೋಗಿ ಮುಂದೆ ನಾವು ಡೈರಿ ಲಾಸ್ ಆತು ಅನ್ನೋದು ಇಲ್ಲ ಸರ್. ಒಟ್ಟು ಡೈರಿ ಯಾವಾಗಲೂ ಲಾಭದಾಗ ಇರ್ತದೆ ಸರ್. ಯಾಕಂತಂದ್ರೆ ಸರ್, ಲಾಭ ಅಂತಂದ್ರೆ ಎರಡಕ್ಕೂ ಇರ್ಬೇಕು ಸರ್. ನಾವು ಎರಡಕ್ಕೂ ಇರ್ಬೇಕಂತಂದ್ರೆ ನಮ್ಗೆ ಲಾಭ ಆಗ್ಬೇಕಂತಂದ್ರೆ ಒಳ್ಳೆ ತಳಿ ಆಕಳ ತರ್ಬೇಕು ಸರ್. ಫಸ್ಟ್ ಒಂದು ಒಳ್ಳೆಯ ತಳಿ ಆಕಳ ತೊಗೊಂಬಂದ್ವಿ ಅಂದ್ರೆ ಅದು ನಮ್ಗೆ ಒಂದು ದಿನಕ್ಕೆ ಅಂದ್ರೆ ಸರ್, ಒಂದು ದಿನಕ್ಕೆ 20-22 ಲೀಟ್ರ್ ಹಾಲು ಹಿಂಡ್ತಾ ಇರ್ಬೇಕು ಸರ್. ಅದು ಅಂದ್ರೆ ಬೆಳಿಗ್ಗೆ 12 ಲೀಟ್ರು, ಸಾಯಂಕಾಲ 10-12 ಲೀಟ್ರು ಹಾಲು ಹಿಂಡೋದ್ರಿಂದ ನಮ್ಗೆ ಒಳ್ಳೆ ಹಸು ಐತಿಪ್ಪ ಅಂತಂದು ನಾವು ಅದನ್ನು ಇದು ಮಾಡ್ಕೋಬೋದು ಸರ್. ಅಂಥ ಒಂದು 8 ಆಕಳ ನಾವು ಕಟ್ಕೊಂಬಿಟ್ಟಿವಿ ಅಂತಂದ್ರೆ ದಿನಕ್ಕೆ 100 ಲೀಟ್ರ್ ಹಾಲು ಆಗ್ತಿರ್ತೈತಿ. ಹೌದಲ್ಲ ಸರ್? 100 ಲೀಟ್ರ್ ಹಾಲದಿಂದ ನಮ್ಗೆ ಇನ್ಕಮ್ ಬರ್ತಿರ್ತೈತಿ. ಮತ್ತು ನಾವು ಈಗೇನಾಗ ಸರ, ನಾವು ಆಳಿನ ಮೇಲಂಕರು ಮಾಡ್ಸಲ್ಲ. ನಾವು ಏನೇ ಇದ್ದರೂ ಸ್ವಂತ ನಮ್ಮ ಮನಿರೋದು. ಇನ್ನೊಂದು ಸರ ನಮ್ಮದೊಂದು ಹುಡುಗ ಐತಿ, ಅವ 10ನೇ ಸಾಲಿಗೆ ಫೇಲಾಗಿ ಬಿಟ್ಬಿಟ್ಟ. ಸಾಲಿ ಓಪ ಮುಂದೆ ಅಂತಂದ್ರೆ ಹೋಲಿಲ್ಲ ರೀ ಅವ. ಯಾಕಂದ್ರೆ ನಾನು ಬೇಡ, ನಾ ಹೈನುಗಾರಿಕೆ ಮಾಡ್ತೀನಿ ಅಂದ. ಅವ ಇದ್ದಿದ್ರೆ ಇಲ್ಲೇ ಚಲೋ ಐತೆ ಸರ. ಅವ ಪಾಪಾಳಿ ಹೊಲಕ್ಕೆ ಹೋಗಿದ್ದಾನಲ್ಲೇ. ಬೇರೆ ಪೂರ್ತಿ ಮೇಂಟೆನ್ಸ್ ಅವಂದ ಸರ್. ಆಕುಗಳದು ಎಲ್ಲ ಒಳ್ಳೆ ಆಕುಗಳಂದ್ರೆ ಭಾಳ ಇಷ್ಟ ಸರ್ ಅವ್ಗೆ. ಅವ ಹಿಂಡೋದು, ಮುಸುರಿ ಹಾಕೋದು ಎಲ್ಲ ಥರದಿಂದನೂ ಅವನ ನೋಡ್ಕೊಂಡಿರ್ತಾನೆ. ನಾವೇನು ಮಾಡ್ತೇವೆ ಸರ, ಬೆಳಗ್ಗೆ ಮುಂಜಾನೆ ಬರ್ತೇವೆ, ಸಗಣಿ ಚೆಲ್ತೇವೆ, ಹುಲ್ಲಿಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟು ನಮ್ಮ ಕೆಲಸಕ್ಕೆ ನಾವು ಹೋಗ್ತಿರ್ತೀವಿ. ಮತ್ತು ಇನ್ನೊಂದು ಪ್ಲಸ್ ಸರ, ಇದು ಆಕಳ ಏನೈತಿಲ್ಲ ಹಂಗೆ ಸುಮ್ಮನೆ ಹಿಂಡ್ತೈತಿ ಅನ್ಕಂತ ಒಂದು 2 ವರ್ಷಕ್ಕೆ ಇಳಿಯೋದು, 3 ವರ್ಷಕ್ಕೆ ಇಳಿಯೋದು ಅಂದ್ರೆ ಲಾಸ್ ಆಕ ಸರ್ ನಮ್ಗೆ. ಅವಾಗ ನಾವೇನು ಮಾಡೋಕೆ ಸರ್, ಕರೆಕ್ಟ್ ಅದಕ್ಕೆ ಮೇಂಟೆನ್ಸ್ ಮಾಡಿದ್ರೆ ಹೊಳ್ಳಿ 1 ವರ್ಷದಲ್ಲಿ ಮತ್ತೊಂದು ಕರು ಆಗ್ತದೆ ಸರ್ ನಮ್ಗೆ. ಅದು ಆ ಕರು ಹಾಕ್ತಂತಂದ್ರೆ ನಾವು ಆ ಕರುನ ಏನು ಮಾಡೋಕೆ ಸರ, 1ನೇ ಸಲಕ್ಕೆ ಗಿಣ್ಣದ ಹಾಲು ಅಂತ ಬರ್ತದೆ ಸರ್. ಅದು ಹಾಲ್ಕೆ ಅದು ಹೆಣ್ಣು ಮಗು ಇತ್ತಂದ್ರೆ 9 ದಿವಸ ಫುಲ್ ಆ ಆಕಳಕ್ಕೆ ಗಿಣ್ಣದ ಹಾಲು ಹಾಕೋದ್ರಿಂದ ಸರ ಅದಕ್ಕೆ ಮುಂದೆ ಏನೋ ಗರ್ಭಕೋಶ ಒಳ್ಳೆ ಚಲೋ ಬೆಳಿತಿತ್ತ ಇರ್ತದಂತ. ಮತ್ತು ಅದು ನಾವು ಆ ಥರ ಎಲ್ಲ ಫುಲ್ ಅದಕ್ಕೆ ಆ ಕರುಗಳಿಗೆ 3 ತಿಂಗಳ 2 ತಿಂಗಳ ಒಳ್ಳೆ ಹಾಲು ಹಾಕಿಬಿಟ್ರು ಸರ್. ಅದಕ್ಕೆ ಅದು ಮುಂದೆ 17ರಿಂದ 18 ತಿಂಗಳಿಗೆ ಮತ್ತು ಅದು ಗರ್ಭಕ್ಕೆ ಬಂದ್ಬಿಡ್ತದೆ ಸರ್. ಅದು ಆವಾಗ ನಮ್ಗೆ ಅದು ಒಂದು 2-2.5 ವರ್ಷಕ್ಕೆ ಏನಾಗ ಸರ, ಮತ್ತು ಅದು ಒಂದು ಕರು ಹಾಕಿಬಿಡ್ತೈತಿ ನಮ್ಗೆ. ಆ ಕರುದಿಂದ ನಮ್ಗೆ ಒಳ್ಳೆ ಇನ್ಕಮ್ಮು ಬರ್ತೈತಿ. ನಮ್ಗೆ ಬೇಕಂದ್ರೆ ನಾವು ಇಟ್ಕೋಬೋದು ಸರ, ಬೇಡ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದು ಒಂದೊಂದು ಆಕಳನ್ನ ನಾವು ಮತ್ತೆ ಮಾರ್ಬೋದು ಸರ. ಅದರಿಂದನೂ ಒಂದು ಇನ್ಕಮ್ ಐತಿ ಸರ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಸರ ಎಲ್ಲ ಡೈರಿ ಫಾರ್ಮ್ಗಳಿಗೆ ಹೇಳ್ತೇನೆ ನಾನು, ಒಳ್ಳೆಯ ಲಾಭ ಐತಿ, ಯಾವುದೂ ಲಾಸ್ ಅನ್ನೋದಿಲ್ಲ. ಆದ್ರೆ ನಮ್ಮ ಮನೆಯರ ಇದ್ದು ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಇನ್ನೂ ಲಾಭದಾಗ ಡೈರಿ ಫಾರ್ಮ್ಗಳು ಬರ್ತಾವೆ ಸರ್. ನಾವು ದಿನನಿತ್ಯ ಬೆಳಗ್ಗೆ ಮುಂಜಾನೆ ಆಕಳುಗಳು ಮೈ ತೊಳಿತೇವೆ ಅಂತಂದ್ರೆ ಸರ, ಈಗ ನೊಣ, ಸೊಳ್ಳೆ ಕಾಟ ಯಾವುದಿರಲ್ಲ. ಈ ಕೆಚ್ಚಲ ಇರ್ತೈತಲ್ಲ ಸರ, ಅದಕ್ಕೆ ಸಗಣಿ ಆಯ್ತು ಇದು ಆಯ್ತು ಎಲ್ಲ ಇದು ಆಗಿರ್ತೈತಿ. ಅದರಿಂದ ಕೆಚ್ಚಲು ಬಾವಿಗೂ ಬರ್ತಿರಲ್ಲ ಸರ. ಇನ್ನೊಂದೇನು ಸರ, ಜಗ ಮೈ ತೊಳಿತಿರ್ತೇವೆ. ಮೈ ತೊಳೆದು ಮತ್ತು ಇದು ಇನ್ನೊಂದು ಸರ, ಇದು ಹೊಕ್ಕಳ ಅಂತ ಇರ್ತದೆ ಸರ. ಇದೇನದ ಸರ, ಈ ನೆಲ ಮೇಲೆ ನಿಂತ್ಕಂತಂದ್ರೆ ಆಕುಗಳಿಗೆ ಒಂದು ಕೆತ್ತದ ಇದಾಗದಲ್ಲ ಸರ. ಇದಕ್ಕೆ ಏನರ ಕೆತ್ತಂದ್ರೆ ಅದಕ್ಕೆ ಹುಣ್ಣು ಆಗ್ತಿರ್ತೈತಿ, ನೊಣ ಕುಂತ ಇದಾಗ್ತೈತಿ. ಅದಕ್ಕೆ ಏನು ಮಾಡ್ತೀವಿ ಸರ, ಮ್ಯಾಟ್ ಅಂತಂದು ಹಾಕಿವಿ ನಾವು. ಈ ಮ್ಯಾಟ್ ಹಾಕಿದ್ರೆ ಸರ ಆಕುಗಳಿಗೆ ಯಾವುದೇ ಏನು ತೊಂದರೆ ಆಗಲ್ಲ. ಮತ್ತು ಇನ್ನೊಂದೇನು ಸರ, ಒಗಾತಿ ಇರ್ತೈತಿ ಹಕ್ಕಿ.
ಸ್ವಚ್ಛತೆ ಇರ್ತದೆ ಸರ್. ನಾವು ಸ್ವಂತ ಅದರಿಂದ ಬಿಸ್ನೆಸ್ ಮಾಡ್ಬೋದು ಸರ್. ಹೆಂಗೆ ಅಂತಂದ್ರೆ ಈಗ ಡೈರಿಗೆ ನಾವು ಹಾಲು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಇನ್ನೂ ಜಾಸ್ತಿ ನಾವು ಲಾಭ ಗಳಿಸ್ಬೇಕಪ್ಪ ಅಂತಂದ್ರೆ ಏನು ಸರ, ಮೊಸರು ಮಾಡ್ಬೋದು, ಮಜ್ಜಿಗೆ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ಮತ್ತು ಪನ್ನೀರ್ ಅಂತ ಬರ್ತದೆ ಸರ್. ಅದನ್ನೆಲ್ಲ ಮಾಡ್ಬೋದು. ಮಾಡಿದ್ರೆ ಇನ್ನೂ ನಮ್ಗೆ ಹಾಲು ಕೊಡೋದಕ್ಕಿಂತನೂ ಇನ್ನೂ ಮನೆಯಲ್ಲೇ ಜಾಸ್ತಿ ಲಾಭ ಮಾಡ್ಕೊಂಡಂಥದ್ದು ಇನ್ನೂ ಭಾಳ ಐತೆ ಸರ ಹೈನುಗಾರಿಕೆಯಲ್ಲಿ. ಆದ್ರೆ ರೈತರಿಗೆ ಅದೆಲ್ಲ ಆಗ್ತಿರಲ್ಲ ಸರ. ಯಾಕಪ್ಪ ಅಂತಂದ್ರೆ ಸುಮ್ಮನೆ ಹಾಲು ಡೈರಿಗೆ ಹಾಲು ಕೊಟ್ಟು ಬಂದಷ್ಟು ಲಾಭನ ಮಾಡ್ಕೊಂತ ಸರ. ಲಾಭನ ಐತೆ ಸರ್, ಇಲ್ಲ ಅಂತ ಹೇಳೋದು. ಈ ಸಣ್ಣ ಕರು ಏನೈತಿಲ್ಲ ಇದನ್ನು ನಾವು ಇಲ್ಲೇ ಹುಟ್ಟಿದ್ದು ಇಲ್ಲೇ ಇರ್ತದೆ ಸರ್. ನಮ್ಮ ಮನೆಯಲ್ಲೇ ಬೆಳೆಸ್ಕೊಂಡು ನಾವೆಲ್ಲ ಇದು ಮಾಡಿರ್ತೇವೆ. ಇದಕ್ಕೆ ಹೆಚ್ಚು ಕಡಿಮೆ ಸರ ಇದು ಒಂದು ಕರು ಹಾಕೋಮಟ್ಟ ಅಂತಂದ್ರೆ ಒಂದು 35ರಿಂದ ಒಂದು 40 ಸಾವಿರ ರೂಪಾಯಿ ಖರ್ಚು ಬರ್ಬೋದು ಸರ. ಇದಕ್ಕೆ ಬಂದರೂ ಸರ ಮುಂದೆ ಇದು ಒಂದು ಕರು ಹಾಕಿರ್ತದಲ್ಲ, ಆ ಕರು ನಾವು ಮಾರಿಬಿಟ್ವಿ ಅಂತಂದ್ರೆ ನಮ್ಗಿನ್ನೂ ಡಬಲ್ ಉಳಿತಾಯ ಆಗ್ತಿರ್ತದೆ ಸರ. ನಮ್ಗೆ ಲಾಭನೂ ಆಗ್ತಿರ್ತೈತಿ. ಮತ್ತು ಇದ್ರ ಹಸುದಿಂದ ಇದು ಕರ್ದು ಹಾಲು ನಮ್ಗೆ ಉಪಯೋಗ ಆಗಿರ್ತದೆ ಸರ್. ಮತ್ತು ಇದ್ರ ಕರುನು ನಾವು ಒಂದು ಮಾರಿದ್ವಿ ಅಂದ್ರೆ ಮತ್ತೊಂದು ಲಾಭ, ಮತ್ತು ಅದೊಂದು ಹೆಣ್ಣು ಮಗು ಹಾಕ್ತಂದ್ರೆ ಮತ್ತು ಅದನ್ನ ಇಟ್ಕೊಂಡು ಮತ್ತೊಂದು ಮಾರ್ಬೋದಲ್ಲ. ಈಗ ನಾವು ಮನೆಯಲ್ಲಿ ಹೆಂಗಿರ್ತಾವೆ ನೋಡು, ಅದಕ್ಕಿಂತ ನಾವು ಹಸುಗಳಿಗೆ ಒಳ್ಳೆ ಶೆಡ್ ಹಾಕಿ ಸರ್. ಒಳ್ಳೆ ಶೆಡ್ ಅಂತಂದ್ರೆ ಸ್ವಲ್ಪ ಹೈಟ್ ಸರ, ಬಿಸಿಲು ತಾಕಬಾರ್ದು ಮೇಲ್ಗಡೆ. ಮತ್ತು ಇನ್ನೊಂದು ಏನ ಸರ, ಎಲ್ಲ ರೌಂಡ್ ಗಾಳಿ ಬರ್ತಾ ಇರ್ಬೇಕು ಹಸುಗಳಿಗೆ. ಜಾಸ್ತಿ ಸೊಳ್ಳಿ ಗಿಳಿ ಬಂದಾಗ ಮೆಸ್ ಹಾಕಿವ ಸರ. ಮತ್ತು ಇನ್ನೊಂದು ಇವನ್ನೆಲ್ಲ ತೊಳೆದಿದ್ದು ಸರ, ನೀರು ವಿಶಾಲವಾದ ಒಂದು ಕೊಠಡಿ ಇರ್ಬೇಕು ಸರ್ ಇವಕ್ಕೆ. ಮತ್ತು ಆಗ್ಬೇಕು ಇವನ್ನೆಲ್ಲ ನಾವ್ ಏನ್ ಮಾಡ್ತೇವೆ ಸರ್, ದಿನನಿತ್ಯನೂ ವಾಶ್ ಮಾಡ್ತಿರ್ತೀವಿ. ಹಕ್ಕಿನ ವಾಶ್ ಮಾಡಿದ್ರೆ ಏನಾಗ ಸರ, ಇದೇನೈತಿಲ್ಲ ಇದೆಲ್ಲ ಇದ್ರ ಪೂರ್ತಿ ನೀರ್ ಹಾಕಿದ್ರೆ ಎಲ್ಲ ತೊಳೆದು ಬಿಡ್ರಿ ಸರ. ಇಲ್ಲೆಲ್ಲ ಕಿಂಡಿ ಅದ ಸರ್. ಈ ಕಿಂಡಿಯಲ್ಲಿ ಹಾಚಂಡ್ ಸೀದಾ ಏನಾಗ ಸರ, ನಮ್ಮ ತೋಟದ ಹೊಲಕ್ಕ ಹೋಗ್ಬಿಡುತ್ತೆ ದಿನನಿತ್ಯನಿದೆ. ಇದೇನು ವೇಸ್ಟ್ ಆಗಲ್ಲ ಸರ್, ಎಲ್ಲಿ ಹೋಗೋದಿಲ್ಲ. ನಮ್ಮ ಹಕ್ಕಿ ಮನೆಯಂದು ನೀರು ಉಚ್ಚಿ ಬಾತ ಏನೈತಿಲ್ಲ ಸರ್, ಪೂರ್ತಿ ಮತ್ತು ನಮ್ಮ ಹೊಲಕ್ಕ ಹೋಗಿ ಬಿದ್ದು ಬಿಡ ಸರ್. ಹಿಂಗಾಗಿ ನಮ್ದು ಹಕ್ಕಿ ಮನೆಯಿಂದ ಯಾವುದೂ ಇದು ಇಲ್ಲ. ಒಳ್ಳೆ ಹಕ್ಕಿ ಮನೆ ಸರ್, ವಿಶಾಲವಾದ ನಮ್ದೊಂದು ಕೊಠಡಿ ಐತಿ. ದನಕ್ಕೆ ಯಾವುದೂ ತೊಂದರೆ ಇಲ್ಲ ಸರ್. ಏನಂತಂದ್ರೆ ನಮ್ಮ ಮನೆಯಲ್ಲಿ ಈಗ ಒಂದು 25 ಆಕಳ ಅಂತ ತಿಳ್ಕೊರಿ ಸರ್. 25 ಆಕಳದಲ್ಲಿ ಒಂದೇ ಸಲ ಓಸು ಇಳಿವಿದ್ವು ಅಂತಂದ್ರೆ ನಮ್ಗೆ ಲಾಸ್ ಅನ್ನಿಸ್ತದೆ ಸರ್. ಅದು ಅವಾಗ ನಾವೇನು ಮಾಡ್ತಿರ್ತೀವಿ, ಒಂದು 10 ಆಕಳ ಹಿಂಡದಿರ್ತಾರೆ ಸರ್. ಈಗ ಹಾಲು ಕರಿತಾ ಇರ್ಬೇಕು, ಮತ್ತು ಒಂದು 7-8 ಆಕಳ ಸರ ಗಬ್ಬಿರ್ಬೇಕು ಅಂತಂದ್ರೆ ಸರ. ಈಗ ಗಬ್ಬಿದ್ವು ಅಂತಂದ್ರೆ ಈ ಆಕಳ ಬಿಡಿಸಿಣ್ಣ ಮಠ ಅಂತಂದ್ರೆ ಮತ್ತು ಇಲ್ಲಿ ನಮ್ಗೆ ಕರು ಹಾಕಕ್ಕೆ ಬಂದಿರ್ತಾವೆ ಸರ್ ಆಕಗಳು. ಈ ಥರ ಇದು ಇಲ್ಲಿ ಇವು ಏನಾಗತ್ತೆ ಸರ, ಇದು ಹಾಲು ಕಮ್ಮಿ ಆಗ್ತಾ ಇರ್ತದಂದ್ರೆ ಈ ಕಡೆ ಮಗ್ಲು ಏನಿದೆ ಸರ, ಹಾಲು ಜಾಸ್ತಿ ಆಗ್ತಾ ಇರ್ತೈತಿ. ಜಾಸ್ತಿ ಆಗ್ತಾನೆ ಇರ್ತದೆ ಸರ. ಈ ಕಡೆ ಮಗ್ಲ ಕರು ಬೆಳೀತಾ ಇರ್ತಿರ್ತೈತಿ ನಮಗೆ. ಮತ್ತು ಅಂದ್ರೆ ಸರ ಈಗ ಈ ಬಿಡಿಸಿನ ಗಟ್ಟಲ್ಲಿ ಈ ಕರುಗಳು ಬರ್ತಾವೆ ಸರ್. ಮತ್ತು ಈ ಕರುಗಳಿಂದ ಹಾಲಿಂದು ಇಲ್ಲಿ ನಮ್ಗೆ ಉತ್ಪನ್ನ ಬರ್ತಾ ಇರ್ತದೆ ಸರ್. ಹಿಂಗಾಗಿ ಒಂದು 20 ಆಕಳ ಸಾಕಾಣಿಕೆ ಮಾಡಿದ್ವಿ ಅಂದ್ರೆ ಒಂದು 8-10 ಆಕಳ ಗಬ್ಬಿರ್ತಾ ಇರ್ಬೇಕು, ಒಂದು 8-10 ಆಕಳ ಹಿಂಡ್ತಾ ಇರ್ಬೇಕು, ಮತ್ತು ಇಲ್ಲಿ ಕರುಗಳು ಬೆಳೀತಾ ಇರ್ಬೇಕು ಸರ್. ಅಂದ್ರೆ ಡೈರಿಗಳು ಯಾವ ಕಾರಣಕ್ಕೂ ಲಾಸ್ನ್ಯಾಗ ಆಗೋದಿಲ್ಲ ಸರ್. ನಮ್ಗೆ 365 ದಿವ್ಸನೂ 100, 150, 200 ಲೀಟ್ರ್ ಹಾಲು ದಿನನಿತ್ಯನ ಹೊಂಟು ಬಿಟ್ರೆ ಸರ ನಮ್ಗೆ ಯಾವುದೂ ಪ್ರಾಬ್ಲಮ್ ಇರೋಲ್ಲ. ಯಾಕಂದ್ರೆ ಸರ ಈಗ ದಿನನಿತ್ಯನ ಒಂದು 150, 200 ಲೀಟ್ರ್ ಹಾಲು ನಾವು ದಿನನಿತ್ಯನ ಕೊಡಾಕೊಂತೀವಿ ಅಂತಂದ್ರೆ ಆದಾಯ ಜಾಸ್ತಿ ಬರ್ತದೆ ಸರ್. ಆದಾಯ ಬಂತು ಅಂತಂದ್ರೆ ನಮ್ಗೇನು ಅನಿಸ್ತದೆ ಸರ್, ಇಲ್ಲಿ ಅವಕ್ಕೂ ಒಂದು 60-65% ಇಲ್ಲ ಒಂದು 60% ಅವಕ್ಕೆ ಆಹಾರ ಹಾಕ್ತೇವೆ ಸರ್. ಅದರಲ್ಲಿ 60% ಆಹಾರ ಹಾಕಿದ್ರು ನಮ್ಗೆ ಇನ್ನೂ 40% ಆಹಾರ ಉಳಿತೀವಿ ಸರ್. ಮತ್ತು ಅದು ಮೇನ್ ಬಿಡಿ ಸರ್, ಉಳಿತೈತಿ ಅಂತಂದ್ರೆ ಮತ್ತು ಅದರಿಂದ ನಮ್ಗೆ ಸಗಣಿ ಗೊಬ್ಬರ, ಗೋಮಂತ್ರ, ಮತ್ತು ಇನ್ನೊಂದು ಮುಖ್ಯವಾಗಿದ್ದು ಸರ ಕರು. ನಮ್ಮ ಕರುದಿಂದನೂ ಲಾಭ ಇರ್ತದಲ್ಲ ಸರ. ಮತ್ತು ಎಲ್ಲನೂ ನಮ್ಗೆ ಲಾಭದಾಯಕನೇ ಅಲ್ಲ ಸರ್. ಈಗ ಅದು ಹೈನುಗಾರಿಕೆ ಅಂತಂದ್ರೆ ನಮ್ಗೆ ಹೊಲಕ್ಕೆ ಗೊಬ್ಬರ ತರಲ್ಲ, ಯಾವುದೋ ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ, ಯಾವುದಿಲ್ಲ. ಮತ್ತು ಹಿಂಗಾಗಿ ನಮ್ಗೆ ಡೈರಿ ಫಾರ್ಮಿಂದ ಎಲ್ಲ ಲಾಭದಾಯಕನ ಐತಿ ಸರ್. ನಮ್ಮ ಮನೆಯಲ್ಲೇ ಬೆಳೆದಿದ್ದ ಹಸು ಇದನ್ನು ಅಂದ್ರೆ ಏನು ಸರ್, ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಅಂತಂದ್ರೆ ಇಲ್ಲಿ ವಾತಾವರಣಕ್ಕೆ ಬೆಳ್ಕೊಂಡಿರ್ತದೆ ಸರ್. ಇದು ಆಕಳ ನಾವು ಹೊರಗಡೆ ತಂದಿದ್ದ ಆಕಳುಗಳೇನಿರ್ತಾವಲ್ಲ ಸರ್, ಅಲ್ಲಿಂದ ತೊಂದು ಅವ್ರಿಗೆ ಆ ವಾತಾವರಣಕ್ಕೆ ಆಕಳ ಆಲ್ರೆಡಿ ಹೊಂದ್ಕೊಂಬಿಟ್ಟಿರ್ತದೆ ಸರ್. ಅದು ಈಗ ಅಲ್ಲಿ 10 ಲೀಟ್ರು 12 ಲೀಟ್ರು 13 ಲೀಟ್ರ್ ಹಾಲು ಹಿಂಡ್ತೈತಿ ಅಂತ ಹೇಳಿರ್ತಾರೆ ಅವರು. ನಾವು ಅಲ್ಲಿಂದ ಇಲ್ಲಿ ತೊಗೊಂಬಂದು ಇಲ್ಲಿ ಹಿಂಡ್ಬೇಕಂದ್ರೆ ಇಲ್ಲಿ ವಾತಾವರಣಕ್ಕೆ ಇಲ್ಲಿ ಹವಾಮಾನಕ್ಕೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಅದು. ಹೌದಲ್ಲ ಸರ. ಆವಾಗ ನಾವೇ ಮಾಡ್ತೇವೆ. ಈಗ ಅದೇ ಕರು ಇಲ್ಲಿ ನಾವು ಅದನ್ನು ಜೋಪಾನ ಮಾಡ್ಕೊಂಡು ಅದರ ಕರುನ ಇಲ್ಲಿ ಜೋಪಾನ ಮಾಡ್ಕೊಂಡು ನಾವು ಅದನ್ನು ಇಲ್ಲಿ ಮೇಯ್ಸ್ಕೊಂಡ್ರೆ ಇಲ್ಲಿ ವಾತಾವರಣಕ್ಕೆ ಇಲ್ಲಿ ಹೊಂದ್ಕೊಂಬಿಟ್ಟಿರಿ ಸರ್. ಅದು ಅವಾಗ ನಾವೇನು ಮಾಡ್ತೀವಿ, ಈ ಅಲ್ಲಿಕ್ಕಿಂತನೂ ನಮ್ಮ ಮನ್ಯಾಗ ಕರು ಹುಟ್ಟಿದ್ದು ನಮ್ಗೆ ಲಾಭ ಅಲ್ಲಪ್ಪ ಅಂತಂದು ನಮ್ಗೆ ಅನಿಸ್ತದೆ ಸರ್. ಮತ್ತು ಇನ್ನೊಂದು ಏನು ಸರ, ಇಲ್ಲೇ ಎಲ್ಲ ಇರೋದಕ್ಕೆ ನಮಗೊಂದು ಲಾಭದಾಯಕ ಆಗಿರುತ್ತೆ ಸರ್. ಯಾಕಂದ್ರೆ ನಾವು ಸ್ವಂತ ಬೆಳೆಸಿರ್ತೀವಿ, ಇಲ್ಲಿ ಹವಾಮಾನಕ್ಕೆ ಹೆಂಗಿರ್ತೈತಿ ಆಕಳನ್ನ ನಾವೆಲ್ಲ ಇಲ್ಲಿ ನೋಡ್ಕೊಂಬಿಟ್ಟಿರ್ತೀವಿ. ನಮ್ಗೆ ಅಲ್ಲಿ ತಂದಿದ್ರಕ್ಕಿಂತ ಈ ಕರು ಏನು ಮಾಡ್ತದೆ ಸರ್, ಜಾಸ್ತಿ ಹಾಲು ಕೊಡ್ತದೆ ನಮಗೆ. ನಾವು ದಿನನಿತ್ಯ ಬೆಳಗ್ಗೆ ಮುಂಜಾನೆ ಹಾಲು ಕರಿತೀವಿ. ಇವನ್ನ ಕರಿಯೋದೊಂದು ಟೈಮಿಂಗು ಫಿಕ್ಸ್ ಮಾಡೀವಿ ಸರ್. ಅದಕ್ಕೆ ನಾವು ಹೆಂಗಂತಂದ್ರೆ ಬೆಳಿಗ್ಗೆ ಈಗ 6 ಗಂಟೆಗೆ ನಾವು ಹಾಲು ಹಿಂಡಿದ್ವಿ ಅಂತಂದ್ರೆ ಮತ್ತು ಏನಕ್ಕೆ ಸರ ಸಾಯಂಕಾಲ 6 ಗಂಟೆಗೆ ಹಿಂಡ್ಬೇಕು ಸರ್.
ಯಾಕಂದ್ರೆ ಒಂದು ಸ್ವಲ್ಪ ಬೆಳಿಗ್ಗೆ 5 ಗಂಟೆಗೆ ಹಿಂಡೋದು ಸಂಜೆ ಮುಂದೆ 4 ಗಂಟೆಗೆ ಹಿಂಡೋದು ಮಾಡಿದ್ರೆ ಒಂದು ಸ್ವಲ್ಪ ಹಾಲಿಂದ ಇದಾಗ್ತಿರಿ ಸರ್, ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಮತ್ತು ಹಾಲು ಉಳ್ಕೊಳ್ಳೋ ಚಾನ್ಸಸ್ ಇರ್ತದೆ ಸರ್. ಉಳ್ಕೊಂತಂತಂದ್ರೆ ಕೆಚ್ಚಲು ಬಾವು ಅದು ಬರ್ತದೆ ಸರ್. ನಾವು ಹಿಂಗಾಗಿ ಕೈಲಿ ಒಟ್ಟ ಹಿಂಡ್ತಿಲ್ಲ ಸರ್. ಆಕುಗಳು ಏನೇ ಇದ್ದರೂ ಒಂದು ನಾವು ಹಾಲಿಂದ ಹಿಂಡ ಮಿಷನ್ ತೊಗೊಂಬಂದೇವೆ ಸರ್. ಆ ಮಿಷನಿಲ್ಲೇ ಹಿಂಡಿ ಬಿಡ್ತದೆ ಸರ್. ಒಂದು ಆಕಳಕ್ಕೆ 5 ರಿಂದ 6 ನಿಮಿಷ ಹಚ್ಚಿಬಿಟ್ವಿ ಅಂದ್ರೆ ನಮ್ಮ ಮಿಷನ್ನ 10 ರಿಂದ 12 ಲೀಟ್ರ್ ಹಾಲು ಕೊಟ್ಟುಬಿಡ್ತದೆ ಸರ್. ಹೀಗಾಗಿ ನಮ್ಮ ಆಕುಗಳು ಏನಾಗುತ್ತೆ ಸರ್, ಸ್ವಚ್ಛ ಇದು ಇರ್ತೈತಿ. ಕೆಚ್ಚಲ ಬಾವಿಗೆ ಆತು ಯಾವುದೂ ಯಾವುದೂ ಇಲ್ಲ. ಆದ್ರೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕು ಸರ್. ಈಗ ನಾವು ಬೆಳಗ್ಗೆ ಮುಂಜಾನೆ ಯಾವ ಟೈಮಿಗೆ ಹಿಂಡ್ತೀವಿ ಅದೇ ಟೈಮಿಗೆ ಸಂಜೆ ಮುಂದೆ ಹಾಲನ್ನು ಕರಿಬೇಕು. ಅಂದ್ರೆ ಒಳ್ಳೆ ಹಾಲಿಂದ ಇದು ಇರ್ತದೆ ಸರ್. ಬರ್ರಿ ನಮ್ಮದು ಹಕ್ಕಿ ಮನೆ ನಾವು ಏನು ಮಾಡೀವಿ ಅಂತಂದ್ರೆ ಒಂದು ಸ್ವಲ್ಪ ಈ ಥರ ಸರ್. ಈಗ ಕಬ್ಬಣದ್ದು ಒಂದು 3.5 ಫೂಟ್ ಅಗಲ ಒಂದೊಂದು ಆಕಳಿಗೆ ಒಂದೊಂದು ಸಪ್ರೇಟಾಗಿ ಮಾಡಿಬಿಟ್ಟೇವೆ ನಾವು. ಯಾಕಂತಂದ್ರೆ ಸರ್, ಈ ಆಕಳು ಬಂದು ಇದ್ರ ಮೇಲೆ ಇದಾಗಲ್ಲ, ಈ ಆಕಳು ಬಂದು ಈ ಕಡೆ ಮಗ್ಲು ಇದಾಗಲ್ಲ. ಅದಕ್ಕೆ ಮಾಡೋದು ಸರ್, ಈ ಥರ ಒಂದು ಕಬ್ಬಣ ಸೆಳೆಯಾಕಿ ಮಾಡಿಸಿ. ಆದ್ರೆ ಸರ ಖರ್ಚು ವೆಚ್ಚ ಜಾಸ್ತಿ ಬರ್ತದೆ. ಬಂದರೂ ಬಾಳ್ಕಿ ಬರ್ತೈತಲ್ಲ, ಒಂದು ಆಕುಗಳಿಗೆ ವಿಶ್ರಾಂತಿಯಿಂದ ಮಲ್ಕೊಳಕ್ಕೆ ಎದ್ದು ನಿಲ್ಲಕ್ಕೆ ಒಂದು ಆಗ್ತಿರ್ತದೆ ಸರ್. ಈ ಥರ ಸರ್ ಒಂದೊಂದು ಕಾನಿವು ಈ ಒಂದೊಂದು ಆಕುಗಳು ಒಂದೊಂದು ಕಾನಿಯಲ್ಲಿ ಮಲ್ಕೊಂಡ್ಬಿಡ್ತಾವೆ ಸರ್. ಅಂದ್ರೆ ಆ ಆಕಳನ್ನು ಈ ಕಡೆ ಬರಲ್ಲ, ಈ ಆಕಳನ್ನು ಆ ಕಡೆ ಬರಲ್ಲ ಸರ್. ಅದು ಅಲ್ಲೇ ಸರಿದಾಡ್ಬೋದು, ಅಲ್ಲೇ ಅಡ್ಡಾಡ್ಬೋದು. ಈ ಥರ ಸರ್, ಹಿಂಗೆ ಪೂರ್ತಿ ಈ ಥರ ಹಿಂಗೆ ಇಲ್ಲೇ ಐತೆ ನೋಡಿ ಸರ್. ಇದು ಈ ಕಾನಿ ಇಲ್ಲೇ ಇದೆ ನೋಡಿ ಸರ್. ಈ ಥರ ಒಂದೊಂದು ಕಾನಿ ಒಂದೊಂದು ಆಕುಗಳಿಗೆ ಒಂದೊಂದು ನಾವು ಮಾಡಿಬಿಟ್ಟೆವು. ಹೀಗಾಗಿ ಆಕುಗಳಿಗೆ ಯಾವುದೇ ತೊಂದರೆನೂ ಇಲ್ದಂಗೆ ತಮ್ಮ ಚಲನವಲನಗಳನ್ನು ತಾವು ಮಾಡ್ಕೊಂತಿರ್ತಾವೆ ಸರ್. ನಮ್ಮ ಹಸುಗಳು ಹೆಂಗೆ ಆರೋಗ್ಯ ಇರ್ಬೇಕು ಗೊತ್ತಾಗ್ಬೇಕಂದ್ರೆ ಸರ್, ಇಲ್ಲಿ ನೋಡಿ ಬರ್ರಿ ಸರ್. ಇದು ಏನಿರ್ತದಲ್ಲ, ಸೆಗಣಿ ಎಷ್ಟು ಗಟ್ಟಿ ಐತಿ, ಒಂದು ಥರ ಒಳ್ಳೆ ಇದು ಇದ್ದಂಗೆ ಐತಿ. ಯಾಕಂದ್ರೆ ಸರ್, ಈ ಒಂದು ಆಕುಗಳು ಹಸು ಸರಿ ಇರಲ್ಲ ಅಂತಂದ್ರೆ ಹೆಂಗಾಗತ್ತೆ ಸರ್, ಒಂದೊಂದು ಆಕಳು ಇರ್ತಾವೆ ಸರ್, ಫುಲ್ಲು ಉಚ್ಕೊಂತಿರ್ತೈತಿ. ನಮೂನಿ ನೀರು ಥರ ಹಂಗೆ ಉಚ್ಕೊಂತಿರ್ತೈತಿ. ಅದಕ್ಕೆ ಆಹಾರ ಮೇನ್ ಸರ್. ನಾವು ಒಳ್ಳೆ ಫುಡ್ಡು ಒಳ್ಳೆ ಆಹಾರ ಕೊಟ್ಟಿವಿ ಅಂತಂದ್ರೆ ಹಸುಗಳು ಒಳ್ಳೆ ಇದನ್ನ ಇರ್ತಾವೆ. ಈಗ ನೋಡಿ ಸರ್, ನಮ್ಮ ಆಕುಗಳೆಲ್ಲ ಎಷ್ಟು ನೈಸ್ ಅದಾವೆ, ಎಷ್ಟು ಒಳ್ಳೆ ಇದು ಅದಾವೆ. ಅದ್ರ ಮೇಲೆ ಗೊತ್ತಾಗ ಸರ್ ನಮ್ಗೆ ಯಾವ ಆಕುಗಳು ಯಾವ ಥರ ಹೆಂಗೆ ಅದಾವೆ ಅನ್ನೋದು. ಈಗ ದನದ ಕೊಟ್ಟಿಗೆಯಿಂದ ನಾವು ಅಲ್ಲಿ ಎಲ್ಲ ಏನೋ ತೊಳೆದಿದ್ದು ಸರ್, ಗೋಮಂತ್ರಾಲಿ ಅದು ಗಣಿ ಹಾಕಿದ್ದು ಕಲಿಸಿ ಏನೋ ಬಂದರೂ ಸರ ಈ ಗುಂಡಿ ಬರ್ತದೆ ಸರ್. ಇದಕ್ಕೆ ನಾವು ಇಲ್ಲೇ ಮಾಡೀವಿ ಸರ, ಒಂದು ದೊಡ್ಡದು ಒಂದು ಇದು ಮಾಡಿಸ್ಬಿಟ್ಟೆ ಗುಂಡಿನ. ಅಂದ್ರೆ ಅಲ್ಲಿ ಸ್ಟಾಕ್ ಹಾಕ ಸರ್. ಅಂದ್ರೆ 8 ರಿಂದ 9 ದಿವಸ ನಾವು ಇದ್ರಾಗ ಏನು ಮಾಡ್ತೀವಿ ಸರ್, ಸ್ಟಾಕ್ ಇಟ್ಕೊಂತೀವಿ. ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಇಟ್ವಿ ಅಂತಂದ್ರೆ ಒಂದು ಸ್ವಲ್ಪ ನೀರಿನ ಎಲ್ಲ ಮಿಕ್ಸ್ ಆಗಿಂದ ಅವಳಿಗೆ ಏನು ಮಾಡ್ತಾವೆ ಸರ್, ಇಲ್ಲಿಂದ ಮೋಟ್ರ್ ಇಟ್ಟಿವಿ. ಈ ಮೋಟ್ರ್ ಇಟ್ಟ ಸರ್, ಈ ನಾವೇನು ಮಾಡ್ತೀವಿ ಮುಖಾಂತರ ಇದು ಅಡಿಕೆ ಬಾಳೆ ಏನೈತಲ್ಲ ಸರ್, ಅದ್ರ ಮುಖಾಂತರ ಇದಕ್ಕೆ ಅಷ್ಟಕ್ಕೂ ಇದಕ್ಕೆ ನೀರು ಹಾಕಿಬಿಡ್ತೀವಿ. ನಮ್ಗೆ ಇನ್ನೂ ಒಂದು ಲಾಭ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ ಸರ್. ಇದರಿಂದ ಸರ್ಕಾರಿ ಗೊಬ್ಬರದ 10 ದುಪ್ಪಟ್ಟು ನಮ್ಮ ಹೊಲಗಳಿಗೆ ಕಸು ಹಾಕ ಸರ್.